ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಹಬ್ಬದ ಸಂಭ್ರಮದ ನಡುವೆ ಒಂದಿಷ್ಟು ಹಾಸ್ಯ ಚಟಾಕಿ, ಹೋಳಿಗೆ ಪಾಯಸದ ಜೊತೆಗೆ ನಗೆ ಪಟಾಕಿ. ಇದೇ ಈ ಹೊತ್ತಿನ ವಿಶೇಷ ಕಿತ್ತೂರು ಉತ್ಸವ. ಹುಬ್ಬಳ್ಳಿಯಲ್ಲಿ ನಡೆದ ಕಿತ್ತೂರು ಉತ್ಸವದಲ್ಲಿ ನಗೆ ಹಬ್ಬ ಇತ್ತು. ಖ್ಯಾತ ಹಾಸ್ಯಗಾರರಾದ ರಿಚರ್ಡ್ ಲೂಯಿಸ್, ಮೈಸೂರು ಆನಂದ್ ನೆರೆದಿದ್ದವರನ್ನ ನಗೆಗಡಲಲ್ಲಿ ತೇಲಿಸಿಬಿಟ್ರು. ಆ ಹಾಸ್ಯ ತುಣುಕುಗಳನ್ನ ನಿಮ್ಮ ಮುಂದಿಡೋದೇ ಈ ಪ್ರೋಗ್ರಾಂನ ಸ್ಪೆಷಾಲಿಟಿ. ಬನ್ನಿ ಹಾಗಿದ್ರೆ ಹಾಸ್ಯದ ಮೂಲಕ ವಿಘ್ನೇಶ್ವರನನ್ನ ನೆನೆಯುವ ರಿಚರ್ಡ್ ಲೂಯಿಸ್ ಅವರ ಕಚಗುಳಿಯನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈಗ ರಘು ದೀಕ್ಷಿತ್ ಅವರು ನಿಮ್ಮನ್ನೆಲ್ಲ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಬ್ಯಾಟ್ರಿ. ನಾವು ಕಾರ್ಯಕ್ರಮ ಶುರು ಮಾಡೋದು ಮುಂಚೆ ವಿಘ್ನೇಶ್ವರ ಸ್ತುತಿ ಮಾಡ್ತೀವಿ. ಯಾಕಂದ್ರೆ ನಾವು ರಂಗಭೂಮಿಯವರು. ನಾವು ಯಾವುದೇ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ವಿನಾಯಕನ ಸ್ತುತಿ ಮಾಡ್ತೀವಿ. ವಿಘ್ನೇಶ್ವರ ಸ್ತುತಿ ಯಾಕೆ ಮಾಡ್ತೀವಿ ಅಂದ್ರೆ ಕಾರಣ ಇಷ್ಟೇ, ಅವ ಅತಿ ಬುದ್ಧಿವಂತನಾದ ದೇವರದ ಅಂದ್ರೆ ಮುಕ್ಕೋಟಿ ದೇವತೆಗಳಲ್ಲಿ ಅತಿ ಬುದ್ಧಿವಂತನ ಯಾರು ಅಂದ್ರೆ ವಿಘ್ನೇಶ್ವರ. ಯಾಕಪ್ಪ ಅವ ಬುದ್ಧಿವಂತ ಅಂದ್ರೆ ಅವ ಮದುವೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವ ಬುದ್ಧಿವಂತ. ಅವ ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಅವ್ರ ಅಪ್ಪನ ನೋಡಿದ್ದ, ಬಹಳ ಹತ್ತಿರದಿಂದ ನೋಡಿದ್ದ ಅವ್ರ ಅಪ್ಪನ. ಅವ್ರ ಅಪ್ಪನಿಗೆ ಎಷ್ಟು ಹೆಂಡ್ತಿರ, ಮೊದಲನೇ ಹೆಂಡ್ತಿನ ತೊಡೆ ಮೇಲೆ ಕೂರಿಸ್ಕೊಂಡು, ಎರಡನೇ ಹೆಂಡ್ತಿಯಲ್ಲಿ ಕೂರಿಸ್ಕೊಂಡ್ರೆ ಎಲ್ಲ ಅನುಭವಿಸ್ತಾ ಇದ್ದೀರಿ. ಕರೆಕ್ಟ್. ಎರಡನೇ ಹೆಂಡತಿ ಕೂರಗೆ ತಲೆ ಮೇಲೆ. ಅದಕ್ಕೆ ಗಣೇಶ ಡಿಸೈಡ್ ಮಾಡಿಬಿಟ್ಟ, ನೋಡ್ರಿ ಮದುವೆ ಆಗಬಹುದು, ಮದುವೆ ಒಂದು 2-3 ದಿವಸ ಮುಂಚೆ ಹತ್ರ, ಆಮೇಲೆ ತೊಡೆ ಮೇಲೆ ಕೂರಿಸ್ಕೋಬಹುದು. ಹೆಂಡತಿನ ಜೀವನ ಪೂರ್ತಿ ಕೂರಿಸ್ಕೊಳಕ್ ಆಗಂಗಿಲ್ರಿ. ನನ್ನ ಹೆಂಡತಿ ಮೇಲೆ ಕೂತು ಬಿಟ್ರೆ ನನ್ನ ಕಾಲು ಸ್ಟಿಕ್ಕರ್ ಆಗಿಬಿಡ್ತೈತೆ. ಅದಕ್ಕೆ ಗಣೇಶ ಅಪ್ಪನ್ ನೋಡ್ದ, ಒಬ್ಬ ಹೆಂಡತಿ ಲ್ಯಾಪ್ ಮೇಲೆ, ಇನ್ನೊಂದು ಹೆಂಡತಿ ಟಾಪ್ ಮೇಲೆ ಇತ್ತು. ಅದಕ್ಕೆ ಗಣೇಶ ಡಿಸೈಡ್ ಮಾಡಿಬಿಟ್ಟ, ನನಗೆ ಲ್ಯಾಪ್ಟಾಪ್ ಬೇಡ, ಮೌಸೆ ಸಾಕು ಅಂತ ಇಲಿಯನ್ನ ವಾಹನ ಮಾಡಬಹುದು. ಮೇಷ್ಟ್ರು ಬೆಂಗಳೂರು ಅಂತಿದ್ದಾರೆ, ಬರ ಇಲ್ಲಿ ಏನ್ ಮಾಡಕತ್ತಿ? ಸರ್ ನಾಟಕ ಸೇರ್ಕೊಂಡಿದ್ದೀನಿ. ಏನಾದ್ರೂ ಮಾಡು, ದನ ಕಾಯಿ, ಪೇಪರ್ ಕೊಡು, ಮನೆ ಮನೆಗೆ ಹಾಲು ಕೊಡು, ಆದ್ರೆ ಟೈಮಿಗೆ ಕೊಡು. ಯಾವುದು ಪೋಸ್ಟ್ಪೋನ್ ಮಾಡಬೇಡ. ನೆವರ್ ಪೋಸ್ಟ್ಪೋನ್ ಅಂತ ಸಾರ್ ಬಿಟ್ಕೊಡಿ ಸಾರ್. 30 ವರ್ಷದಿಂದ ಅದೇ ಪಿಟೀಲ್ ಕುಡಿತಾ ಇದ್ದೀವಿ. ಯಾವಾಗ ನೋಡಿದ್ರು ನೆವರ್ ಪೋಸ್ಟ್ಪೋನ್, ನೆವರ್ ಪೋಸ್ಟ್ಪೋನ್. ಹೊಸದೇ ನಾವು ಹೇಳ್ರಿ ಅಂತ. ಹೊಸದು ಬೇಕೇನು ನಿಮ್ಗೆ? ಬಾ ನನ್ ಕೂಡ. ಎಲ್ಲಿ ಸರ್? ಒಂದು ಕಾಲೇಜ್ಗೆ ಭಾಷಣ ಮಾಡಕ್ಕೆ ಕರೆದಾರ ನನಗೆ. ನೀ ಬಂದ್ರೆ ಬೇಡ ಬಿಡಿ ಸರ್, ನಿಮ್ಮ ಭಾಷಣ ಕೇಳಿ ಕೇಳಿ ಸಾಕಾಗೈತೆ ನನಗೆ. ನೋಡಲಿ, ನಾ ಹೋಗೋ ಕಾಲೇಜಲ್ಲಿ ಬಲಗಡೆ ಎಲ್ಲ ಹುಡುಗರು ಇರ್ತಾರೆ, ಎಡಗಡೆ ಎಲ್ಲ ಹೆಣ್ಣು ಮಕ್ಕಳು ಇರ್ತಾರೆ. ನನ್ನ ಭಾಷಣದಲ್ಲಿ ನೀವು 2 ನಿಮಿಷ ಅವಕಾಶ ಕೊಡ್ತೀನಿ. ಬರ್ತೀನಿ ಸರ್. ಬಂದರು, ನೋಡೋ ಇವತ್ತು ಹೊಸ ಜೋಕ್ ಹೇಳ್ತೀನಿ ಅಂದರು. ಮೇಷ್ಟ್ರಲ್ಲ, ಹಳೆ ಅಭ್ಯಾಸ. ನಿಂತ್ಕೊಂಡ್ರು, ಈ ಕಡೆಲ್ಲ ಹುಡುಗರು, ಈ ಕಡೆಲ್ಲ ಹುಡುಗಿರಿದ್ರು. ನೆವರ್ ಪೋಸ್ಟ್ಪೋನ್ ಅಂದ್ರು. ಒಬ್ಬ ಹುಡುಗ ಎದ್ದು ಬಿಟ್ಟ, ನಮಸ್ಕಾರ ಸರ್ ಅಂದ. ಯಾಕೆ? ನಾನು ನಿಮ್ಮ ಹಳೆ ಸ್ಟೂಡೆಂಟು, ಹೊಸದೇನಾದ್ರು ಪಿಟೀಲಿದ್ರೆ ಕುಯ್ರಿ. 30 ವರ್ಷದಿಂದ ಅದೇ ಕುಯ್ತಿರಲ್ರಿ. ನಾನು ನಿನಗೆ ಹೇಳಲಿಲ್ಲ, ನೀವು ಹುಡುಗರದಿರಲ್ಲ, ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ನಾ ಹೇಳಿರೋದು ಈ ಕಡೆ ಇರೋ ಹೆಣ್ಣು ಮಕ್ಕಳಿಗೆ. ಒಬ್ಬ ಹುಡುಗಿ ಕೇಳಿದ್ರು, ಯಾಕೆ ಸರ್ ನಮಗೆ ಹೇಳ್ತೀರಾ? ನೋಡೋಲ್ಲ ಹೆಣ್ಮಗಳು ಜೀವನದಲ್ಲಿ ಯಾವ ಕೆಲಸ ಬೇಕಾದ್ರೂ ಪೋಸ್ಟ್ಪೋನ್ ಮಾಡಿ ನೀನು ಹೆಣ್ಣಾಕಿ, ನೀ ಮದುವೆ ವಿಷಯದಲ್ಲಿ ಪೋಸ್ಟ್ಪೋನ್ ಮಾಡಬೇಡ. ಯಾಕೆ ಸರ್? ನೋಡು, ಈ 16-22 ವಯಸ್ಸಿದ್ದಲ್ಲ, ಬಹಳ ಒಳ್ಳೆ ವಯಸ್ಸು ಹೆಣ್ಮಕ್ಳಿಗೆ. ಈ ವಯಸ್ಸಲ್ಲಿ ಹೆಣ್ಮಕ್ಳು ಫುಟ್ಬಾಲ್ ಇದ್ದಂಗೆ. ನಿಮ್ಗಡೆ 11 ಜನ, ಮುಂದ್ಗಡೆ 11 ಜನ, ಸುತ್ತಲೂ 22 ಜನ ಫುಟ್ಬಾಲ್ ಹಿಂದೆನೇ ಓಡಾಡ್ತಿರ್ತಾರೆ. 16-22 ವಯಸ್ಸಲ್ಲಿ ಮಾತ್ರ. ಅದೇ 28 ಆಯ್ತು, ಫುಟ್ಬಾಲ್ ಕ್ರಿಕೆಟ್ ಬಾಲ್ ಆಗಿಬಿಡ್ತದೆ. ಯಾವ ಕ್ಯಾಚ್ ಇಟ್ಕೊಂಡು ಒಂದೇ ಬಾಲ್.
ಅದೇ 28 ಏನಾದರೂ 30 ಆಯ್ತ್ರಿ ಟೇಬಲ್ ಟೆನ್ನಿಸು. ನಂಗೆ ಬೇಡ ನೀನೇ ಇಟ್ಕೋ ಅಂತ ಆಗ್ಬಿಡ್ತಾರೆ. ಜೋಕ್ ಹೇಳಿದ ತಕ್ಷಣ ಹೆಣ್ಣು ಮಕ್ಕಳೆಲ್ಲ ಸೈಲೆಂಟ್ ಆಗ್ಬಿಟ್ಟು ಕಾರ್ಡರ್ಗಳಿದ್ದವೆಲ್ಲ ಆಗಾಗಲೇ ನೋಟ್ ಮಾಡಿಕೊಂಡ್ರು ಹಳೆ ಲವರ್ಸ್ಗಳದೆಲ್ಲ. ನನ್ನ ಕೇಳಿದ್ರೆ ವಿಚಾರ ಹೇಗಿದೆ ಜೋಕ್ ಚೆನ್ನಾಗಿದೆ ಸರ್, ಮ್ಯಾಥ್ಸ್ ನನಗೆ ಅರ್ಥ ಆಗಲಿಲ್ಲ. ಯಾಕೆ ಅಲ್ಲ ಸರ್, ಹೆಣ್ಣು ಮಕ್ಕಳು 30 ಆದ್ರೆ ಟೇಬಲ್ ಟೆನ್ನಿಸ್ ಸರ್, ನಂಗೆ ಬೇಡ ಅಂತ. ಗಂಡು ಮಕ್ಕಳು 31 ಆದ್ರೆ ಏನಾಗ್ತಾರೆ ಅಂತೆ ಗೊತ್ತಾಗ್ಬಿಡ್ತು. ಮೇಸ್ಟ್ರಿ ಮದುವೆ ಆಗಿಲ್ಲ ಅಲ್ಲ, ಒಂದು ಸಲನೂ ಆಗಿಲ್ಲ ಸರ್. ಎಷ್ಟು ವಯಸ್ಸು? 31 ಸರ್. ಮುಗಿತು ಬಿಡಿ ನಿನ್ನ ಕತೆ. ಯಾಕೆ ಸರ್ ನೋಡೋ, ಹೆಣ್ಣು ಮಕ್ಕಳು 30 ಆದರೆ ಟೇಬಲ್ ಟೆನ್ನಿಸು, ಗಂಡು ಮಕ್ಕಳು 32 ಆದರೆ ಏನು ಸರ್ ಅಂದ್ರೆ ಗಾಲ್ಫು. ನೀನೇ ಹೊಡ್ಕೋಬೇಕು, ನೀನೇ ಆಯ್ಕೊಂಬರಬೇಕು. ಆಗ ಯಾವ ಸುಳಿ ಮಗ ಆಟ ತಂದಿರೋದ್ರೆ ಗೊತ್ತಿಲ್ಲ. ಅದು ಅದೇನೋ ಗೋಲಿ ಮುಖ್ಯಸ್ಥರ ಬಾಳ್ರಿ, ನಾವೇ ಹೊಡ್ಕೋಬೇಕು, ನಾವೇ ಆಯ್ಕೊಂಡು ಬರಬೇಕು. ಬೌಲರ್ ಇಲ್ಲ, ಬ್ಯಾಟ್ಸ್ಮನ್ ಇಲ್ರಿ, ನಮ್ಮದೇ ಬ್ಯಾಟಿಂಗು ನಮ್ಮದೇ ಬೌಲಿಂಗ್. ಆ ಮ್ಯಾಚ್ ಹೇಳಿದ್ದೆ ಹೇಳ್ರಿ, ನನಗೆ ಬೇರೆ 32 ಆಗಿತ್ತು. ಒಂದು ವಾರ ನಿಂತು ಬರಲಿಲ್ಲ. ನಾನೇ ಹೊಡ್ಕೊಂಡಂಗೆ, ಆ ಬಾಲ್ ಹೋಗಿ ಮರಳು ಭೂಮಿಯಲ್ಲಿ ಬಿದ್ದಂಗೆ, ಅದನ್ನ ಹೊಡ್ಕೊಂಬಂದಂಗೆ ತಿರ್ಗಾ ಹೊಡ್ಕೊಂಡೆ. ಒಂದು ವಾರ ನಿಂತು ಬರಲಿಲ್ರಿ. ಅರ್ಜೆಂಟಾಗಿ ಒಂದು ಮದುವೆ ಮಾಡ್ಕೊಂಡ್ರಿ. ಮದುವೆ ಮಾಡ್ಕೋಬೇಕ್ರಿ, ಅರ್ಜೆಂಟಲ್ಲಿ ಮಾಡ್ಕೋಬಾರ್ದು. ಭಾಳ ಜನ ಹುಡುಗರಿದ್ದೀರಿ ಮದುವೆ ಆಗ್ತಿರೋರು. ನೋಡ್ರಪ್ಪ, ಒಂದು ಮಾತು ತಿಳ್ಕೊಳ್ರಿ, ಒಂದು ಕಾರ್ ತಗೋಬೇಕಾದ್ರು ಶೇಪ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತ ತಗೋಬೇಡ್ರಿ, ಮೈಲೇಜ್ ಕೊಡ್ತೈತೆ ನೋಡ್ರಿ. ಮನೆ ಮುಂದೆ ಪಾರ್ಕಿಂಗ್ ಜಾಗ ಐತೆ ನೋಡ್ರಿ, ನಾವು ಕಟ್ಕೊಂಡು ಬಿಟ್ಟಿವಿ, ಪಾರ್ಕಿಂಗ್ ಜಾಗ ಇಲ್ಲ, ಮೈಲೇಜ್ ಕೊಡ್ತಾ ಇಲ್ಲ. ನನ್ನ ಫ್ರೆಂಡ್ ಒಬ್ಬ ಸಲೀಮ್ ಅಂತಿದ್ದ. ಅವ ಯಾವಾಗ ಹೇಳಿದ್ರು, ಕ್ಯಾರೆ ಸಲೀಮ್ ಅಂದ್ಬಿಟ್ರೆ ಸಾಕು, ತಕ್ಬೀರ್ ಅಚ್ಚಾ ಹೈ किस्मत नहीं खुलती, तकदीर अच्छा है किस्मत नहीं खुलती, ताजमहल बनाना चाहता हूँ ममताज नहीं मिलती. ರಿಚರ್ಡ್ ಲೂಯಿಸ್ ಹಾಸ್ಯ ಚಟಾಕಿ ನೋಡಿದ್ರೆ ನಕ್ಕು ಸುಸ್ತಾಗಿರ್ತೀರಾ. ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ. ಮೈಸೂರು ಆನಂದ್ರು ಹೇಗೆ ನಗೆಗಡಲಲ್ಲಿ ತೇಲಿಸ್ತಾರೆ ಅಂತ ನೋಡೋಣ ಈ ಬ್ರೇಕ್ನ ನಂತರ.